ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 5ನೇ ತರಗತಿಯ ಗಣಿತದಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಮಕ್ಕಳ, ಇದು ದ್ವಿಭಾಷಾ ಪೇಪರ್ ಆಗಿರೋದ್ರಿಂದ ಕನ್ನಡ ಮೀಡಿಯಂ ಹಾಗೂ ಇಂಗ್ಲೀಷ್ ಮೀಡಿಯಂ ಇಬ್ಬರೂ ಸಹ ರೆಫರ್ ಮಾಡ್ಕೋಬೋದಾಗಿದೆ. ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಚೂಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗ್ತಾ ಹೋಗುತ್ತೆ ಮಕ್ಕಳ. ಫಸ್ಟ್ ಒನ್ ನೋಡಿ, ಕ್ವೆಶನ್ ನಂಬರ್ 1. ಅ ಕ್ವಾರ್ಟರ್ ಟರ್ನ್ ಈಸ್ ಆಲ್ಸೋ ಕಾಲ್ಡ್ ಅ ಡ್ಯಾಶ್ ಆ್ಯಂಗಲ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ರೈಟ್ ಆ್ಯಂಗಲ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲನೇದಕ್ಕೆ ಉತ್ತರ ರೈಟ್ ಆ್ಯಂಗಲ್. ಕಾಲು ತಿರುವು ಎಂದರೆ ಡ್ಯಾಶ್ ಕೋನ. ಸರಿಯಾದ ಉತ್ತರ ಆಯ್ಕೆ ಬಿ, ಲಂಬಕೋನ. ಓಕೆ. ಕ್ವೆಶನ್ ನಂಬರ್ 2 ನೋಡಿ ಮಕ್ಕಳ, 242 ಮೈನಸ್ 78 ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಎ 164. 242ರಲ್ಲಿ 78 ಕಳೆದ್ರೆ ಎಷ್ಟು ಮಕ್ಕಳ? ಆಯ್ಕೆ ಏನಲ್ಲಿರುವಂತಹ 164. ಓಕೆ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿಯೂ ಸಹ ನಿಮಗೆ 2 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 1 ಅಂಕ ಸಿಗುತ್ತೆ ಮಕ್ಕಳ. ಓಕೆನಾ. ಕ್ವೆಶನ್ ನಂಬರ್ 3 ನೋಡಿ, ಅ ಹಾಫ್ ಟರ್ನ್ ಈಸ್ ಆಲ್ಸೋ ಕಾಲ್ಡ್ ಡ್ಯಾಶ್ ಆ್ಯಂಗಲ್. ಇದಕ್ಕೆ ಸರಿಯಾದ ಉತ್ತರ ಏನು ಮಕ್ಕಳ? ಸ್ಟ್ರೇಟ್ ಆ್ಯಂಗಲ್ ಅಲ್ವಾ? ಅರ್ಧ ತಿರುವು ಎಂದರೆ ಡ್ಯಾಶ್ ಕೋನ. ಉತ್ತರ ಸರಳ ಕೋನ. ಓಕೆ. ಕ್ವೆಶನ್ ನಂಬರ್ 4 ನೋಡಿ, ನಂಬರ್ಸ್ ದಟ್ ಫಾಲೋ ಒನ್ ಅನದರ್ ಇನ್ ಆರ್ಡರ್ ವಿತೌಟ್ ಸ್ಕಿಪ್ಪಿಂಗ್ ಎನಿ ನಂಬರ್ ಆರ್ ಕಾಲ್ಡ್ ಡ್ಯಾಶ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಏನು ಮಕ್ಕಳ ಸರಿಯಾದ ಉತ್ತರ? ಕಾನ್ಸಿಕ್ಯೂಟಿವ್ ನಂಬರ್ಸ್. ನಂಬರ್ಸ್ ದಟ್ ಫಾಲೋ ಒನ್ ಅನದರ್ ಇನ್ ಆರ್ಡರ್ ವಿತೌಟ್ ಸ್ಕಿಪ್ಪಿಂಗ್ ಎನಿ ನಂಬರ್ ಆರ್ ಕಾಲ್ಡ್ ಕಾನ್ಸಿಕ್ಯೂಟಿವ್ ನಂಬರ್. ಯಾವುದೇ ಸಂಖ್ಯೆಯನ್ನು ಬಿಡದೆ ಒಂದರ ನಂತರ ಒಂದರಂತೆ ಬರುವ ಸಂಖ್ಯೆಗಳನ್ನು ಡ್ಯಾಶ್ ಸಂಖ್ಯೆಗಳು ಎನ್ನುವರು. ಉತ್ತರ ಅನುಕ್ರಮ ಸಂಖ್ಯೆಗಳು. ಯಾವುದೇ ಸಂಖ್ಯೆಯನ್ನು ಬಿಡದೆ ಒಂದರ ನಂತರ ಒಂದರಂತೆ ಬರುವ ಸಂಖ್ಯೆಗಳನ್ನು ಅನುಕ್ರಮ ಸಂಖ್ಯೆಗಳು ಎನ್ನಲಾಗುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ ಒಟ್ಟು 4 ಪ್ರಶ್ನೆಗಳಿರುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ತಲಾ 2 ಅಂಕ ಸಿಗುತ್ತೆ ಮಕ್ಕಳ. ಕ್ವೆಶನ್ ನಂಬರ್ 5 ನೋಡಿ ಮಕ್ಕಳ, ರೈಟ್ ದ ನೇಮ್ಸ್ ಆಫ್ ಎನಿ 2 ಎವ್ರಿಡೇ ಆಬ್ಜೆಕ್ಟ್ಸ್ ದಟ್ ಇನ್ವಾಲ್ವ್ ಟರ್ನ್ಸ್. ಅಂದರೆ ತಿರುವುಗಳನ್ನು ಒಳಗೊಂಡಿರುವ ಯಾವುದಾದರೂ 2 ದೈನಂದಿನ ವಸ್ತುಗಳ ಹೆಸರುಗಳನ್ನು ಬರೆಯಿರಿ. ಆನ್ಸರ್ ಏನು ಮಕ್ಕಳ? ಇಂಗ್ಲೀಷ್ಗೆ ಆನ್ಸರ್ ಬಂದು ಟ್ಯಾಪ್ಸ್ ಆ್ಯಂಡ್ ಡೋರ್ಸ್. ಓಕೆ. ಕನ್ನಡದಲ್ಲಿ ನೋಡಿ, ತಿರುವುಗಳನ್ನು ಒಳಗೊಂಡಿರುವ ಯಾವುದಾದರೂ 2 ದೈನಂದಿನ ವಸ್ತುಗಳ ಹೆಸರು ಅಂತ ಹೇಳಿದ್ರೆ ನಲ್ಲಿಗಳು ಹಾಗೂ ಬಾಗಿಲುಗಳು. ನಲ್ಲಿ ಅಂದರೆ ಕೊಳಾಯಿ ಮಕ್ಕಳ, ಟ್ಯಾಪ್. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಪ್ರಶ್ನೆ 6 ನೋಡೋಣ. A minibus has 18 liters of fuel. After refueling, it indicates 65 liter. How much fuel was added? ಒಂದು ಮಿನಿ ಬಸ್ಸಿನಲ್ಲಿ 18 ಲೀಟರ್ ಇಂಧನವಿತ್ತು. ಇಂಧನ ತುಂಬಿಸಿದ ನಂತರ 65 ಲೀಟರ್ ತೋರಿಸುತ್ತದೆ. ಹಾಗಾದರೆ ಎಷ್ಟು ಇಂಧನ ತುಂಬಲಾಗಿದೆ? ಇದರ ಆನ್ಸರ್ ನೋಡಿ ಮಕ್ಕಳ, 65ನಲ್ಲಿ 18 ಲೀಟರ್ಸ್ನ ಕಳಿಬೇಕು. ಕಳೆದಾಗ ಎಷ್ಟು ಸಿಗುತ್ತೆ? 47. ದ ಆನ್ಸರ್ ಈಸ್ 47 ಲೀಟರ್. ಅಂದರೆ 65ರಲ್ಲಿ 18 ಕಳೆದ್ರೆ ಎಷ್ಟು ಮಕ್ಕಳ? 47 ಅಲ್ವಾ? ಒಟ್ಟು 47 ಲೀಟರ್. ಕ್ವೆಶನ್ ನಂಬರ್ 7 ನೋಡಿ, ಈಸ್ ದ ಸಮ್ ಆಫ್ 2 ಆಡ್ ನಂಬರ್ಸ್ ಎಕ್ಸಾಂಪಲ್ 13 + 9 ಈವನ್ ಆರ್ ಆಡ್? ಗಿವ್ ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. 2 ಬೆಸ ಸಂಖ್ಯೆಗಳ ಮೊತ್ತವು ಸಮವೇ ಅಥವಾ ಬೆಸವೇ? ಉತ್ತರವನ್ನು ನೋಡೋಣ. ಉತ್ತರ ನೋಡಿ ಮಕ್ಕಳ, ಇದು ಈವೆನ್ ನಂಬರ್. ಎಕ್ಸಾಂಪಲ್ ಕೊಟ್ಟಿರೋ ಹಾಗೆ 13 + 9 ಮಾಡಿದಾಗ 22 ಬರುತ್ತಲ್ವಾ? 22 ಇಸ್ ದ ಆನ್ಸರ್. ಸೊ 22 ಈಸ್ ಈವೆನ್ ನಂಬರ್ ಅಲ್ವಾ? ನೆಕ್ಸ್ಟು ಪ್ರಶ್ನೆ 8 ನೋಡೋಣ. ಕ್ವೆಶನ್ ನಂಬರ್ 8. ವಾಟ್ ಈಸ್ ದ ಸಮ್ ಆಫ್ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ 1, 2 ಆ್ಯಂಡ್ 3? ಅಂದರೆ 1, 2 ಮತ್ತು 3 ಎಂಬ 3 ಅನುಕ್ರಮ ಸಂಖ್ಯೆಗಳ ಮೊತ್ತ ಎಷ್ಟು? ಉತ್ತರನ ನೋಡಿ ಮಕ್ಕಳ, ದ ಆನ್ಸರ್ ಈಸ್ 6.
1 + 2 + 3 = ಹೌ ಮಚ್? 6. ಸರಿಯಾದ ಉತ್ತರ ಎಷ್ಟು ಮಕ್ಕಳ? 6. 1 + 2 + 3 ಈ ಮೂರನ್ನು ನಾವು ಸಂಕಲನ ಮಾಡಿದಾಗ ಬರುವಂತಹ ಉತ್ತರ 6. ಓಕೆನಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ಮಕ್ಕಳ, 3 ಅಂಕ ಸಿಗುತ್ತೆ ನಿಮಗೆ. ಕ್ವೆಶನ್ ನಂಬರ್ 9 ನೋಡಿ, ಮೆನ್ಷನ್ ದ ಟೈಪ್ಸ್ ಆಫ್ ಡಿಫ್ರೆಂಟ್ ಆ್ಯಂಗಲ್ಸ್, ಅಂದರೆ ಕೋನದ ವಿಧಗಳನ್ನು ಹೆಸರಿಸಿ. ಉತ್ತರವನ್ನು ನೋಡಿ, ಅಕ್ಯೂಟ್ ಆ್ಯಂಗಲ್ ಅಂದರೆ ಲಘು ಕೋನ, ರೈಟ್ ಆ್ಯಂಗಲ್ ಅಂದರೆ ಲಂಬ ಕೋನ, ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ವಿಶಾಲ ಕೋನ, ಸ್ಟ್ರೇಟ್ ಆ್ಯಂಗಲ್ ಅಂದರೆ ಸರಳ ಕೋನ, ಫುಲ್ ಆ್ಯಂಗಲ್ ಅಂದರೆ ಪೂರ್ಣ ಕೋನ. ಓಕೆನಾ ಮಕ್ಕಳ, ಇಲ್ಲಿಗೆ 5ನೇ ತರಗತಿಯ ಗಣಿತದಲ್ಲಿ FE2ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.